students, good morning. All of you, welcome to the today's class. This is our social class. In our social class, we already started the new lesson. The lesson name is what? The lesson name is the coastal plains and icelands. The coastal plains and icelands. So, we already discussed a lot of things related to the coastal plains. So, the coastal plains and icelands lesson we talked about only the coastal plains. First, we have to discuss about the coastal plains. After we move to the icelands. Okay. So, in coastal plains we discussed a lot of things already. So, coastal plains introduction, and we divided the two parts of coastal plains. These are the eastern coastal plains and western coastal plains. We already understood the eastern coastal plains and western coastal plains. So, the eastern coastal plains and western coastal plains and southern coastal plains. These are the great advantage to our country. Why the eastern coastal plains, western coastal plains and the southern coastal plains? Why it's a great advantage to our country? Because it's advantage to transporting goods from one place to another place and transporting goods from one country to another country. So the goods exporting and importing, it's transporting through the ships. ಅಂದ್ರೆ ಶಿಪ್ ಹಡಗುಗಳ ಮೂಲಕ ನಾವು ಗೂಡ್ಸ್ ಅನ್ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಗೆ ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಇಂಪೋರ್ಟ್ ಮಾಡೋದಕ್ಕೆ ಈ ಒಂದು ಕೋಸ್ಟಲ್ ಪ್ಲೈನ್ಸ್ ಇಟ್ಸ್ ಅನ್ ಗ್ರೇಟ್ ಅಡ್ವಾಂಟೇಜ್ ಟು ಅವರ್ ಕಂಟ್ರಿ. ಸೊ ನಾವು ಈ ಟ್ರೈನ್ಸ್, ಬಸ್, ಟ್ರಕ್ಸ್ ಇದನ್ನೆಲ್ಲಾನು ಕೂಡ ಏರ್ವೇಸ್ ಈ ರೀತಿ ಈಗ ವಾಟರ್ ವೇಸ್ ಇದೆ, ಏರ್ ವೇಸ್ ಇದೆ, ಲ್ಯಾಂಡ್ ವೇಸ್ ಇದೆ ಅಲ್ವಾ. ಸೊ ಇವೆಲ್ಲದನ್ನು ಕಂಪೇರ್ ಮಾಡಿದ್ರೆ ನಾವು ವಾಟರ್ ವೇಸ್ ಅಲ್ಲಿ ನಾವು ಗೂಡ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಇಂಪೋರ್ಟ್ ಮಾಡೋದ್ರಿಂದ ಅಂದ್ರೆ ಇವೆಲ್ಲವಕ್ಕೂ ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಹೆಚ್ಚು ಕ್ವಾಂಟಿಟಿಯಲ್ಲಿ ಅಂದ್ರೆ ಹಕ್ಕು ಕ್ವಾಂಟಿಟಿಯಲ್ಲಿ ನಾವು ಎಕ್ಸ್ಪೋರ್ಟ್ ಅನ್ನ ಮಾಡಬಹುದು, ಹಕ್ಕು ಕ್ವಾಂಟಿಟಿಯಲ್ಲಿ ನಾವು ಇಂಪೋರ್ಟ್ ಅನ್ನ ಮಾಡ್ಕೋಬಹುದು. ಯಾವ್ದ್ರ ಥ್ರೋ? ಈ ಶಿಪ್ಸ್ ಥ್ರೋ ಅಂದ್ರೆ ವಾಟರ್ ವೇಸ್ ಅಂದ್ರೆ ನೀರಿನ ಮುಖಾಂತರ. ಈ ಹಡಗುಗಳಲ್ಲಿ ನಾವು ನೋಡಿ ಇವೆಲ್ಲದಕ್ಕೂ ನಾವು ಕಂಪೇರ್ ಮಾಡಿದ್ರೆ ಹಡಗುಗಳಲ್ಲಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಅದಕ್ಕೆ ಹೆಚ್ಚು ವಸ್ತುಗಳನ್ನ ನಾವು ಟ್ರಾನ್ಸ್ಪೋರ್ಟ್ ಮಾಡಬಹುದು. ಮತ್ತೆ ಇಂಪೋರ್ಟ್ ಮಾಡ್ಕೊಳ್ಳುವಾಗನೂ ಅಷ್ಟೇನೆ ಲಾಟ್ ಆಫ್ ಥಿಂಗ್ಸ್ ಅನ್ನ ಇಂಪೋರ್ಟ್ ಮಾಡ್ಕೋಬಹುದು. ಸೊ ಆದ್ರಿಂದ ಇಟ್ಸ್ ಅನ್ ಗ್ರೇಟ್ ಅಡ್ವಾಂಟೇಜ್ ಟು ಅವರ್ ಕಂಟ್ರಿ. ಸೊ ಬಸ್ಗಳು ನಿಲ್ಲೋದಿಕ್ಕೆ ಈಗ ಬಸ್ ಸ್ಟಾಪ್ ಇದೆ. ಸೊ ಟ್ರೈನ್ಸ್ ಎಲ್ಲ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ಸ್ ಅಲ್ಲಿ ಸ್ಟಾಪ್ ಆಗುತ್ತೆ. ಹೆಲಿಕಾಪ್ಟರ್ಸ್ ಎಲ್ಲ ಏರ್ಪೋರ್ಟ್ಸ್ ಅಲ್ಲಿ ಹೆಲಿಕಾಪ್ಟರ್ಸ್ ಅಲ್ಲಿ ಈ ಹೆಲಿಪ್ಯಾಡ್ಗಳಲ್ಲೆಲ್ಲ ಸ್ಟಾಪ್ ಆಗುತ್ತೆ. ಅದೇ ರೀತಿ ಏರೋಪ್ಲಾನ್ಸ್ ಎಲ್ಲ ಫ್ಲೈಟ್ಸ್ ಗಳೆಲ್ಲ ಏರ್ಪೋರ್ಟ್ ಅಲ್ಲಿ ಹೇಗೆ ಸ್ಟಾಪ್ ಆಗುತ್ತೋ ಅದೇ ರೀತಿ ಈ ಶಿಪ್ಸ್ಗಳು ಕೂಡ ನಿಲ್ಲೋದಕ್ಕೆ ಒಂದು ಸ್ಟಾಪ್ ಬೇಕಲ್ವಾ. ಸೊ ಆ ಸ್ಟಾಪ್ ಅನ್ನ ನಾವು ಏನಂತ ಕರಿತೀವಿ? ಆ ಸ್ಟಾಪ್ ಅನ್ನ ನಾವು ಪೋರ್ಟ್ಸ್ ಅಂತ ಕರಿತೀವಿ. ಹಡಗುಗಳು ನಿಲ್ತಕ್ಕಂತ ಪ್ಲೇಸ್ ಅನ್ನ ನಾವು ಪೋರ್ಟ್ಸ್ ಅಂತ ಕರಿತೀವಿ. ಸೊ ನಮ್ಮ ಕಂಟ್ರಿ ಈಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್, ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್, ಸೌದರ್ನ್ ಕೋಸ್ಟಲ್ ಪ್ಲೈನ್ಸ್ ಅಂತ ಹೇಳಿ ಇಷ್ಟೆಲ್ಲ ಕೋಸ್ಟಲ್ ಪ್ಲೈನ್ಸ್ ನ ಹೊಂದಿರುವಾಗ ಅಂದ್ರೆ ಇಟ್ಸ್ ಅವರ್ ಕಂಟ್ರಿ ಹಾಗೆ ಈಸ್ಟರ್ನ್, ವೆಸ್ಟರ್ನ್, ಸೌದರ್ನ್ ಕೋಸ್ಟಲ್ ಪ್ಲೈನ್ಸ್ ಅಲ್ವಾ. ಸೊ ಈ ರೀತಿ ಕೋಸ್ಟಲ್ ಅಂದ್ರೆ ಕರಾವಳಿ ತೀರ ಪ್ರದೇಶಗಳನ್ನ, ಕರಾವಳಿ ಬಯಲು ಪ್ರದೇಶಗಳನ್ನ ಹೊಂದಿದೆ. ಸೊ ಆದ್ರಿಂದ ನಮ್ಮಲ್ಲಿ ಶಿಪ್ ಥ್ರೋ ಟ್ರಾನ್ಸ್ಪೋರ್ಟೇಷನ್ ಕೂಡ ನಡೀತಾ ಇದೆ. ಅಂದ್ರೆ ನಮ್ಗೆ ಬಂದರುಗಳು ಬೇಕಲ್ವಾ, ಅಂದ್ರೆ ಹಡಗು ನಿಲ್ತಕ್ಕಂಥ ಸ್ಥಳಗಳು ಬೇಕಲ್ವಾ, ಅಂದ್ರೆ ಪೋರ್ಟ್ಸ್ಗಳು ಬೇಕಲ್ವಾ. ಸೊ ನಮ್ಮ ಕಂಟ್ರಿ ಇಷ್ಟೆಲ್ಲ ಕೋಸ್ಟಲ್ ಪ್ಲೈನ್ಸ್ ಇರೋದ್ರಿಂದ ನಮ್ಮ ಕಂಟ್ರಿಲೂ ಕೂಡ ಡಿಫ್ರೆಂಟ್ ಅಂದ್ರೆ ಸೋ ಮೆನಿ ನಂಬರ್ ಆಫ್ ಪೋರ್ಟ್ಸ್ ಇಸ್ ದೇರ್. ಅಂದ್ರೆ ಅನೇಕ ಹಡಗು ನಿಲ್ದಾಣಗಳು ಕೂಡ ಇದಾವೆ. ಅವು ಯಾವ್ಯಾವು, ಯಾವ ಭಾಗದಲ್ಲಿ ಯಾವ ಪೋರ್ಟ್ಸ್ಗಳು ಇದೆ ಅನ್ನೋದನ್ನ ನಾನು ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಮಕ್ಕಳ. ಸೊ ಇದಿಷ್ಟು ಕೂಡ ಲಾಸ್ಟ್ ಕ್ಲಾಸ್ಗೆ ಸಂಬಂಧಿಸಿದ್ದು. ಸೊ ಈಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್, ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಈ ಸೌದರ್ನ್ ಕೋಸ್ಟಲ್ ಪ್ಲೈನ್ಸ್ ಅಲ್ಲಿ ಮೀಟ್ ಆಗುತ್ತೆ. ಸೌದರ್ನ್ ಕೋಸ್ಟಲ್ ಪ್ಲೈನ್ಸ್ ಅಲ್ಲಿ ಎಲ್ಲಿ ಮೀಟ್ ಆಗುತ್ತೆ? ಸೌದರ್ನ್ ಕೋಸ್ಟಲ್ ಪ್ಲೈನ್ಸ್ ಅಲ್ಲಿ ಬಂದ್ಬಿಟ್ಟು ಕನ್ಯಾಕುಮಾರಿಯಲ್ಲಿ ಈಸ್ಟರ್ನ್ ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್
ಕನ್ಯಾಕುಮಾರಿ. ಓಕೆ, ಗೊತ್ತಾಯ್ತಲ್ವಾ? ಇವೆರಡೂ ಕೂಡ ಜಾಯಿನ್ ಆಗೋದಲ್ಲಿ ಸೌತ್ರನ್ ಕೋಸ್ಟಲ್ ಪ್ಲೈನ್ಸ್ ಅಂದ್ರೆ ದಕ್ಷಿಣ ಭಾಗದಲ್ಲಿ ಇವೆರಡೂ ಕೂಡ ಈಸ್ಟರ್ನ್ ಸೌತ್ರನ್ ಮೀಟ್ ಆಗೋದು. ಗೊತ್ತಾಯ್ತಲ್ವಾ ನಿಮ್ಗೆ? ಪ್ಲೇಸು ಕನ್ಯಾಕುಮಾರಿ. ಗೊತ್ತಾಯ್ತಲ್ವಾ ಮಕ್ಕಳ? ಸೊ ಇದೆಲ್ಲ ಲಾಸ್ಟ್ ಕ್ಲಾಸ್ಗೆ ಸಂಬಂಧಿಸಿದ್ದು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಈ ಪೋರ್ಟ್ಗಳು ಯಾವ್ಯಾವ ಪ್ಲೇಸ್ ಅಲ್ಲಿ ಯಾವ್ಯಾವ ಪೋರ್ಟ್ಗಳು ಇದೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಓಕೆ, ನಾನು ಈ ಕ್ಲಾಸ್ ಲಾಸ್ಟ್ ಕ್ಲಾಸ್ ಇಂದ ಈ ರಿವಿಷನ್ ಮಾಡಿದ್ದೀನಿ. ಸೊ ಇದನ್ನ ನಾನು ರಬ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇದು ಲಾಸ್ಟ್ ಕ್ಲಾಸ್ ರಿವಿಷನ್ ಅಷ್ಟೇ ಮಕ್ಕಳ, ಕನ್ಫ್ಯೂಸ್ ಮಾಡ್ಕೊಳ್ಳೋದೇನು ಬೇಡ. ಸೊ ನಂಬರ್ ಆಫ್ ports is there in our coastal plains. So Mumbai, Kandla, Kochi and Panaji and the western coast. ಇಲ್ಲಿ ನಾವು ನೋಡಿದ್ವಿ ಅಲ್ವಾ? ಸೊ ನೋಡಿ, ನಾನು ಇಲ್ಲಿ ಸ್ಮಾಲ್ ಆಗಿ ಅಂದ್ರೆ ಒಂದು ಸ್ಮಾಲ್ ಮ್ಯಾಪ್ ಅನ್ನ ನಿಮ್ಗೆ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈಸ್ಟರ್ನ್ ಪಾರ್ಟ್ ಅಲ್ಲಿ ಯಾವ ಒಂದು ಪೋರ್ಟ್ಸ್ ಬರುತ್ತೆ, ವೆಸ್ಟರ್ನ್ ಅಲ್ಲಿ ಯಾವ ಒಂದು ಪೋರ್ಟ್ಸ್ ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮಕ್ಕಳ. ಸೊ ಅರೇಬಿಯನ್ ಸಿ ಅಲ್ವಾ? ಅರೇಬಿಯನ್ ಸಿ, ಈ ಕಡೆ ಅರೇಬಿಯನ್ ಸಿ, ಇಲ್ಲಿ ಬೇ ಆಫ್ ಬೆಂಗಾಲ್, BOB ಅಂದ್ರೆ ಬೇ ಆಫ್ ಬೆಂಗಾಲ್, AS ಅಂದ್ರೆ ಅರೇಬಿಯನ್ ಸಿ. ಓಕೆ, ಗೊತ್ತಾಯ್ತಲ್ವಾ? ಇಲ್ಲಿ ಇಂಡಿಯನ್ ಓಷನ್, IO ಅಂದ್ರೆ ಇಂಡಿಯನ್ ಓಷನ್. ಓಕೆ, ಸೊ ಇವಾಗ ವೆಸ್ಟರ್ನ್ ಪಾರ್ಟ್ ಅಲ್ಲಿ ಯಾವ ಒಂದು ಕೋಸ್ಟಲ್ ಪ್ಲೈನ್ಸ್ ಬರುತ್ತೆ, ಈಸ್ಟರ್ನ್ ಕೋಸ್ಟಲ್ ಅಲ್ಲಿ ಯಾವ ಒಂದು ಪೋರ್ಟ್ಸ್ ಬರುತ್ತೆ ಅನ್ನೋದನ್ನ ನಾವು ನೋಡೋಣ. ಗೊತ್ತಾಯ್ತಲ್ವಾ? ಸೊ ನೋಡಿ, ಈ ಭಾಗದಲ್ಲಿ ಅಂದ್ರೆ ವೆಸ್ಟರ್ನ್ ಕೋಸ್ಟ್ ಅಲ್ಲಿ ವೆಸ್ಟರ್ನ್ ಕೋಸ್ಟ್ ಅಲ್ಲಿ ಫಸ್ಟ್ ಒನ್ ಯಾವುದು? ಮುಂಬೈ. ಫಸ್ಟ್ ಒನ್ ಮುಂಬೈ, MUMBAI, ಮುಂಬೈ. ನೆಕ್ಸ್ಟ್ ಕಾಂಡ್ಲಾ. ಥರ್ಡ್ ಒನ್ ಕೊಚ್ಚಿ. ಪಣಜಿ. ಓಕೆ, these are the western coast. ಗೊತ್ತಾಯ್ತಲ್ವಾ? ಈ ಪ್ಲೇಸ್ ಅಲ್ಲಿ ಅಂದ್ರೆ ಪಶ್ಚಿಮ ಕರಾವಳಿ ಪ್ರದೇಶಗಳಲ್ಲಿ ಮುಂಬೈ, ಕಾಂಡ್ಲಾ, ಕೊಚ್ಚಿ, ಪಣಜಿ. ಓಕೆ, these are the ports in western coastal plains. ಅಂದ್ರೆ ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಅಲ್ಲಿ ಇರ್ತಕ್ಕಂಥ ಪೋರ್ಟ್ಸ್ ಎಲ್ಲೆಲ್ಲಿ ಹಡಗು ನಿಲ್ದಾಣಗಳು ಪಶ್ಚಿಮ ಭಾಗದಲ್ಲಿ ಎಲ್ಲೆಲ್ಲಿ ಇದಾವೆ ಅಂದ್ರೆ ಮುಂಬೈಯಲ್ಲಿದೆ, ಕಾಂಡ್ಲಾದಲ್ಲಿದೆ, ಕೊಚ್ಚಿಲಿದೆ, ಪಣಜಿಲಿದೆ. ಗೊತ್ತಾಯ್ತಲ್ವಾ? ಸೊ ಇದನ್ನ ನೀಟಾಗಿ ನೋಡ್ಕೊಳ್ಳಿ. these are the western ports. ಓಕೆ, ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಪೋರ್ಟ್ಸ್ ಅಂದ್ರೆ ಪಶ್ಚಿಮ ಭಾಗದಲ್ಲಿ ಇರ್ತಕ್ಕಂಥ ಪಶ್ಚಿಮ ಕರಾವಳಿ ಪ್ರದೇಶದಲ್ಲಿ ಇರ್ತಕ್ಕಂಥ ಹಡಗು ನಿಲ್ದಾಣಗಳು ಎಲ್ಲೆಲ್ಲಿದೆ ಅಂದ್ರೆ ಮುಂಬೈ, ಕಾಂಡ್ಲಾ, ಕೊಚ್ಚಿ, ಪಣಜಿ. ಗೊತ್ತಾಯ್ತಲ್ವಾ? ಅದೇ ರೀತಿ ನೆಕ್ಸ್ಟ್ ಈಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಅಂದ್ರೆ ಈಸ್ಟರ್ನ್ ಕೋಸ್ಟ್ ಅಲ್ಲಿ ಅಂದ್ರೆ ಪೂರ್ವ ಭಾಗದಲ್ಲಿ ಈಸ್ಟರ್ನ್ ಕೋಸ್ಟ್ ಅಂದ್ರೆ ಏನು? ಪೂರ್ವ ಕರಾವಳಿ ಪ್ರದೇಶಗಳು. ಓಕೆ, ಸೊ ಇಲ್ಲಿ ಯಾವ ಪ್ಲೇಸ್ ಅಲ್ಲಿ ಪೋರ್ಟ್ಸ್ ಬರುತ್ತೆ? ಸೊ ಫಸ್ಟ್ ಕೋಲ್ಕತ್ತಾ. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ವಿಶಾಖಪಟ್ಟಣಂ. ವಿಶಾಖಪಟ್ಟಣಂ. ಓಕೆ, ಥರ್ಡ್ ಪೋರ್ಟ್. ವಿಚ್ ಒನ್? ಪುದುಚೇರಿ. ಓಕೆ, ಪುದುಚೇರಿ, CHERRY, ಪುದುಚೇರಿ. ಓಕೆ, ಅಂಡ್ ಚೆನ್ನೈ.
ಈಸ್ಟರ್ನ್ ಕೋಸ್ಟ್. ಓಕೆ, ಗೊತ್ತಾಯ್ತಲ್ಲ? ಅಂದ್ರೆ ಪೂರ್ವ ಭಾಗದಲ್ಲಿ, ಪೂರ್ವ ಕರಾವಳಿ ಪ್ರದೇಶದಲ್ಲಿ ಬರ್ತಕ್ಕಂಥ ಹಡಗು ನಿಲ್ದಾಣಗಳು ಯಾವ್ಯಾವುದು? ಕೋಲ್ಕತ್ತಾ, ವಿಶಾಖಪಟ್ಟಣ, ಪುದುಚೇರಿ, ಚೆನ್ನೈ. ಗೊತ್ತಾಯ್ತಲ್ಲ ಮಕ್ಕಳ ನಿಮ್ಗೆ? ಯಾವ ಒಂದು ಕೋಸ್ಟಲ್ ಪ್ಲೈನ್ಸ್ ಅಲ್ಲಿ ಯಾವ ಪೋರ್ಟ್ಸ್ ಬರುತ್ತೆ ಅಂದ್ರೆ ಈ ಪ್ಲೇಸ್ ಗಳಲ್ಲಿ, ಅಂದ್ರೆ ಈಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್, ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಅಲ್ಲಿ ಯಾವ ಹಡಗು ನಿಲ್ದಾಣಗಳು ಇದೆ ಅಂದ್ರೆ, ಈಗ ಮೇಡಮ್ ನೀವು ಕೋಲ್ಕತ್ತಾ, ವಿಶಾಖಪಟ್ಟಣ, ಪುದುಚೇರಿ, ಚೆನ್ನೈ ಅಂತ ಹೇಳಿದ್ರೆ ಇಲ್ಲೆಲ್ಲಾನು ಕೂಡ ಸಮುದ್ರಗಳಿದಾವ. ಸಮುದ್ರಗಳ ಇದ್ದತ್ರಲ್ಲೇ ಪೋರ್ಟ್ಸ್ ಇರೋದು. ಪೋರ್ಟ್ಸ್ ಎಲ್ಲಿರುತ್ತೆ? ಈಗ ನೋಡಿ, ರೈಲ್ವೆ ಸ್ಟೇಷನ್ ಲ್ಯಾಂಡ್ ಮೇಲಿದೆ, ಏರ್ಪೋರ್ಟ್ಸ್ ಲ್ಯಾಂಡ್ ಅಲ್ಲಿ ಇದೆ, ಬಸ್ ಸ್ಟಾಪ್ಸ್ ಲ್ಯಾಂಡ್ ಮೇಲಿದೆ. ಬಟ್ ಪೋರ್ಟ್ಸ್ ಎಲ್ಲಾನು ಕೂಡ ಎಲ್ಲಿರುತ್ತೆ? ಪೋರ್ಟ್ಸ್ ಎಲ್ಲಾನು ಕೂಡ ಸಿ ಅಲ್ಲಿ ಇರುತ್ತೆ, ಅಂದ್ರೆ ಸಮುದ್ರಗಳಲ್ಲಿರುತ್ತೆ. ಮಂಗಳೂರು ಹಡಗು ನಿಲ್ದಾಣ ಹೇಳಿದ್ದೀರಾ ಅಲ್ವಾ? ಕಾರವಾರದಲ್ಲೆಲ್ಲ ಇದೆ ಅಲ್ವಾ? ಸೊ ಅಂದ್ರೆ ಸಮುದ್ರಗಳು ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲಾನು ಕೂಡ ಹಡಗು ನಿಲ್ದಾಣಗಳು ಇರುತ್ತೆ, ಅಂದ್ರೆ ಪೋರ್ಟ್ಸ್ಗಳು ಇರುತ್ತೆ. ಈ ಏನಿದೆನೋ ಈ ಕೋಲ್ಕತ್ತಾ, ವಿಶಾಖಪಟ್ಟಣ, ಪುದುಚೇರಿ, ಚೆನ್ನೈ ಇರ್ಬೋದು, ಅದೇ ರೀತಿ ಮುಂಬೈ, ಕಾಂಡ್ಲಾ, ಕೊಚ್ಚಿ, ಪಣಜಿ ಇರ್ಬೋದು. ಈ ಪ್ಲೇಸ್ ಅಲ್ಲೆಲ್ಲ ಏನಿದೆ? ಪೋರ್ಟ್ಸ್ ಇದೆ. ಪೋರ್ಟ್ಸ್ ಅಂದ್ರೆ ಏನು? ಹಡಗು ನಿಲ್ದಾಣಗಳು. ಗೊತ್ತಾಯ್ತಾ? ಅಂದ್ರೆ ಪಶ್ಚಿಮ ಕೋಸ್ಟ್, ನಮ್ಮ ಕೋಸ್ಟಲ್ ಪ್ಲೈನ್ಸ್ ಅನ್ನ ನಾವು ಮೇನ್ ಆಗಿ 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ವಿ. ಒಂದು ಈಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್, ಇನ್ನೊಂದು ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್. ಆ ಒಂದು ಕೋಸ್ಟಲ್ ಪ್ಲೈನ್ಸ್ ಅಲ್ಲಿ ಎಲ್ಲೆಲ್ಲಿ ಪೋರ್ಟ್ಗಳು ಬರುತ್ತೆ? ಪೋರ್ಟ್ಗಳು ಅಂದ್ರೆ ಏನು? ಈ ಹಡಗು ನಿಲ್ದಾಣಗಳು ಯಾವ ಪ್ಲೇಸ್ ಅಲ್ಲಿ ಇದೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮ ಬಸ್ಗಳು ಪ್ರತಿಯೊಂದು ಸ್ಟಾಪ್ಗೂ ನಿಲ್ಲಿಸ್ತಾ ಹೋಗುತ್ತಾ? ಇಲ್ಲ ಅಲ್ವಾ? ಮೇನ್ ಎಲ್ಲೆಲ್ಲಿದೆನೋ ಅಲ್ಲೆಲ್ಲಿ ಸ್ಟಾಪ್ ಮಾಡ್ತಾ ಇರುತ್ತೆ. ಈಗ ಎಲ್ಲಿ ದಾವಣಗೆರೆಯಿಂದ ಬ್ಯಾಂಗ್ಳೂರ್ ಹೋಗ್ಬೇಕು ಅಂದ್ರೆ ದೊಡ್ಡ ಸಿಟಿ. ಈಗ ದಾವಣಗೆರೆಯಿಂದ ನೆಕ್ಸ್ಟ್ ಎಲ್ಲಿ ಸ್ಟಾಪ್ ಮಾಡುತ್ತೆ? ದುರ್ಗದಲ್ಲಿ ಸ್ಟಾಪ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ತುಮಕೂರು, ಶಿರಾ, ಈ ತರ ಸ್ಟಾಪ್ ಮಾಡುತ್ತೆ. ಫೈನಲ್ ಆಗಿ ಬೆಂಗಳೂರನ್ನ ರೀಚ್ ಆಗುತ್ತೆ. ನಡುವೆ ಬರ್ತಕ್ಕಂಥ ಪ್ಲೇಸಸ್ ಅಲ್ಲಿ ಎಲ್ಲಾದ್ರೂ ಸ್ಟಾಪ್ ಮಾಡುತ್ತಾ? ಇಲ್ಲ ಅಲ್ವಾ? ಸೊ ಡೈರೆಕ್ಟ್ ಆಗಿ ದೊಡ್ಡ ಮೇನ್ ಸಿಟಿಗಳು ಏನಿದಾವೋ ಅಲ್ಲಿ ಅದು ಹೇಗೆ ಸ್ಟಾಪ್ ಮಾಡುತ್ತೋ ಅದೇ ರೀತಿನೇ ಕೂಡ ಇಲ್ಲಿ ಸಣ್ಣ ಸಮುದ್ರಗಳು ಇರ್ಬೋದು, ಅಲ್ಲೆಲ್ಲಾನು ಕೂಡ ಪೋರ್ಟ್ಗಳಿಲ್ಲ. ಹೆಚ್ಚಾಗಿ ಟ್ರಾನ್ಸ್ಪೋರ್ಟೇಷನ್ಗೆ ಕನ್ವೀನಿಯಂಟ್ ಇರ್ತಕ್ಕಂಥ ಕಡೆ ಪೋರ್ಟ್ಗಳು ಇದಾವೆ. ಅಂದ್ರೆ ಈಗ ಕೋಲ್ಕತ್ತಾ ಇಟ್ಸ್ ಅಂಡ್ ಬಿಗ್ ಟೌನ್ ಅಲ್ವಾ? ವಿಶಾಖಪಟ್ಟಣಂ ಇಟ್ಸ್ ಆಲ್ಸೋ ಬಿಗ್ ಟೌನ್ ಅಂಡ್ ಬಿಗ್ ಪೋರ್ಟ್ ಇಸ್ ದರ್ ಇನ್ ವಿಶಾಖಪಟ್ಟಣಂ ಅಂಡ್ ಪುದುಚೇರಿ ಆಲ್ಸೋ ಅಂಡ್ ಚೆನ್ನೈ ಆಲ್ಸೋ. ಇವೆ ಈ ತರ ದೊಡ್ಡ ಟೌನ್ಗಳಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಪೋರ್ಟ್ಗಳು ಈ ಒಂದು ಪ್ಲೇಸಸ್ ಅಲ್ಲಿ ಇದಾವೆ. ಗೊತ್ತಾಯ್ತಲ್ವಾ? ಇವಿಷ್ಟುಗಳು ಕೂಡ ಏನು? ಪೋರ್ಟ್ಸ್. ಇದು ಪಶ್ಚಿಮ ಭಾಗದಲ್ಲಿ ಬರ್ತಕ್ಕಂಥ ಪೋರ್ಟ್ಸ್, ಅದು ಪೂರ್ವ ಭಾಗದಲ್ಲಿ ಬರ್ತಕ್ಕಂಥ ಒಂದು ಕೋಸ್ಟ್ ಲೈನ್ಸ್. ಗೊತ್ತಾಯ್ತಲ್ವಾ ಮಕ್ಕಳ? ಸೊ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇವೆರಡಕ್ಕೆ ಸಂಬಂಧಪಟ್ಟಾಗ ನಾನು ಕ್ವಶನ್ಸ್ ನ ಕೇಳಿದಾಗ ನೀವು ಆನ್ಸರ್ಸ್ ನ ಹೇಳೋದಕ್ಕೆ ರೆಡಿ ಇರಬೇಕು. ಸೊ ಗೊತ್ತಾಯ್ತಲ್ವಾ ನಿಮ್ಗೆ? ಸೊ ನೆಕ್ಸ್ಟ್, the coastline is also useful for catching fish. Coastline is also useful for catching fish. ನೋಡಿ, ಈ ರೀತಿ ಕೋಸ್ಟಲ್ ಪ್ಲೈನ್ಸ್, ಈ ಕೋಸ್ಟಲ್ ಪ್ಲೈನ್ಸ್ ಅಲ್ಲಿ ಮೇನ್ ಆಕ್ಯುಪೇಷನ್ ಅಂತ ಯಾವುದು? ಫಿಶಿಂಗ್ ಅಲ್ವಾ? ಫಿಶ್ ಕ್ಯಾಚಿಂಗ್ ಅಲ್ವಾ? ಮೀನು ಹಿಡಿಯೋದೇ ಅಲ್ವಾ? ಮೀನು ಹಿಡಿಯೋದು ಇಲ್ಲಿ ಜನರ ಒಂದು ಪ್ರಮುಖ ಆಕ್ಯುಪೇಷನ್, ಅಂದ್ರೆ ಉದ್ಯೋಗ, ಅವರ ವೃತ್ತಿನೇ ಅದು. ಇಲ್ಲೆಲ್ಲ ನೋಡಿ, ಉಡುಪಿ ಇರ್ಬೋದು, ಉಡುಪಿ ಹತ್ರ ಯಾವುದು, ಕಾರವಾರ, ಈ ತರ ಕರಾವಳಿ ತೀರ ಪ್ರದೇಶಗಳಲ್ಲೆಲ್ಲ ಏನ್ ಮಾಡ್ತಾರೆ? ಮೀನುಗಳನ್ನ ಸಮುದ್ರಕ್ಕೆ ಈ ಹಡಗುಗಳ ಮೂಲಕ ಇರ್ಬೋದು, ಈ ಶಿಪ್ಗಳ ಮೂಲಕ ಅಥವಾ ಸ್ಮಾಲ್ ಬೋಟ್ಸ್ ಗಳನ್ನ ಹೋಗ್ಬಿಟ್ಟು ಏನ್ ಮಾಡ್ತಾರೆ? ಮೀನುಗಳನ್ನ ಹಿಡಿದು ತಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾರೆ. ಇದು ಅವರ ಒಂದು ಆಕ್ಯುಪೇಷನ್. ಅದೇ ರೀತಿ ನಮ್ಮ ಕಡೆ ಇಲ್ಲೆಲ್ಲ ಸಮುದ್ರಗಳಿಲ್ಲ ಅಲ್ವಾ? ಅದಕ್ಕೆ ನಾವೇನ್ ಮಾಡ್ತೀವಿ? ಅಗ್ರಿಕಲ್ಚರ್ನ ಜಾಸ್ತಿ ಎಲ್ಲರೂ ಇಲ್ಲಿ ಮೇನ್ ಆಕ್ಯುಪೇಷನ್ ಅಂದ್ರೆ ಅಗ್ರಿಕಲ್ಚರ್. ಕೆಲವೊಬ್ರು ಎಲ್ಲ ಏನ್ ಮಾಡ್ತಾರೆ? ಯಾವ್ದಾದ್ರು ಇಂಡಸ್ಟ್ರೀಸ್ ಆ ಕಡೆ ಎಲ್ಲ ವರ್ಕ್ ಮಾಡ್ತಾರೆ. ಸೊ ಅದೇ ರೀತಿ ಈ ಒಂದು ಕೋಸ್ಟಲ್ ಪ್ಲೈನ್ಸ್ ಅಲ್ಲಿ, ಅಂದ್ರೆ ಈ ಏರಿಯಾಗಳು, ಈ ಈಸ್ಟರ್ನ್ ಕೋಸ್ಟ್ ಮತ್ತೆ ವೆಸ್ಟರ್ನ್ ಕೋಸ್ಟ್ ಅಂತ ಹೇಳಿ ಈ ಭಾಗದಲ್ಲಿ ಎಲ್ಲ ಜನರ ಒಂದು ಮೈನ್ ಆಕ್ಯುಪೇಷನ್ ಏನಾಗುತ್ತೆ? ಫಿಶ್ ಕ್ಯಾಚಿಂಗ್ ಆಗಿರುತ್ತೆ, ಅಂದ್ರೆ ಮೀನನ್ನ ಹಿಡಿಯೋದು. ನೆಕ್ಸ್ಟ್, ಫಿಶಿಂಗ್ ಬಿಕಮ್ಸ್ ಆನ್ ಇಂಪಾರ್ಟೆಂಟ್ ಆಕ್ಯುಪೇಷನ್ ಆಫ್ ದಿ ಪೀಪಲ್ ಲಿವಿಂಗ್ ಇನ್ ಕೋಸ್ಟಲ್ ಏರಿಯಾಸ್. ಅಂದ್ರೆ ಈ ಕೋಸ್ಟಲ್ ಪ್ಲೈನ್ಸ್ ಅಲ್ಲಿ, ಅಂದ್ರೆ ಈ ಕರಾವಳಿ ಪ್ರದೇಶದಲ್ಲಿ ಜೀವಿಸ್ತಕ್ಕಂಥ ಜನರ ಒಂದು ಮೇನ್ ವೃತ್ತಿ ಯಾವುದು? ಕೆಲಸ, ಅವ್ರದ್ದು ಉದ್ಯೋಗ ಯಾವುದು ಅಂದ್ರೆ ಮೀನನ್ನ ಹಿಡಿಯೋದು, ಮೀನುಗಾರಿಕೆ ಅಂತ ಹೇಳ್ತೀವಲ್ವಾ
ಅದು ಗೊತ್ತಾಯ್ತಲ್ವಾ. ಸೊ ಇದಿಷ್ಟು ಕೂಡ ಏನು ನಮ್ಮ ಕೋಸ್ಟಲ್ ಪ್ಲೈನ್ಸ್ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ. ಸೊ ನೆಕ್ಸ್ಟ್ ದ ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್. ದ ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ನಾವು ಇಷ್ಟೊತ್ತು ಯಾವ್ದ್ರ ಬಗ್ಗೆ ಕೋಸ್ಟಲ್ ಪ್ಲೈನ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಕೋಸ್ಟಲ್ ಪ್ಲೈನ್ಸ್ ಅಲ್ಲಿ ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್, ಈಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಬಗ್ಗೆ ನಾವು ನೋಡ್ಕೊಂಡ್ವಿ. ಆದ್ರೆ ಈಗ ಡೆಪ್ತ್ ಆಗಿ ಸ್ವಲ್ಪ ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್, ಈಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಬಗ್ಗೆ ನಾವು ಇನ್ನು ಹೆಚ್ಚಾಗಿ ತಿಳ್ಕೊಳ್ಳೋಣ. ಸೊ ಇದಿಷ್ಟು ನಿಮಗೆ ಕೋಸ್ಟಲ್ ಪ್ಲೈನ್ಸ್ ಅರ್ಥ ಆಯ್ತು ಅಲ್ವಾ. ಸೊ ನಾನು ಇದನ್ನ ಇವಾಗ ರಬ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿ ಮೂವ್ ಟು ದಿ ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್. ಗೊತ್ತಾಯ್ತಲ್ವಾ, ನಾವು ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ ಬಗ್ಗೆ ನಾವು ಈಗ ಹೆಚ್ಚಾಗಿ ತಿಳ್ಕೊಳ್ಳೋಣ ಮಕ್ಕಳ. ನಾನು ಇವಾಗ ಇದನ್ನ ರಬ್ ಮಾಡ್ತಾ ಇದ್ದೀನಿ. ಓಕೆ, ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್. Western coastal plains. The western coastal plains. Western coastal plains. Okay. The western coastal plains. Students, the western coastal plains begins from Gujarat in the north and ends at Kanyakumari in the south. ಅಂದೇನು ದ ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್. ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದ್ರಿಂದ ಇಟ್ಬಿಟ್ಟು ನಾವು ಇದರಲ್ಲಿ ಈ ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಅಲ್ಲಿ ತಿಳ್ಕೊಂತ ಹೋಗ್ತೀವಿ. ಸೊ ದ ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಬಿಗಿನ್ಸ್ ಫ್ರಮ್ ಗುಜರಾತ್ ಇನ್ ದಿ ನಾರ್ತ್ ಅಂಡ್ ಎಂಡ್ಸ್ ಅಟ್ ಕನ್ಯಾಕುಮಾರಿ. ಅಂದ್ರೆ ಗುಜರಾತ್ ಇಂದ ಸ್ಟಾರ್ಟ್ ಆಗ್ಬಿಟ್ಟು ಕನ್ಯಾಕುಮಾರಿವರೆಗೆ, ಅಂದ್ರೆ ಉತ್ತರ ಭಾಗದಲ್ಲಿ ಗುಜರಾತ್ ಇಂದ ಸ್ಟಾರ್ಟ್ ಆಗಿ ದಕ್ಷಿಣ ಭಾಗದಲ್ಲಿ ಕನ್ಯಾಕುಮಾರಿವರೆಗೆ ಈ ಒಂದು ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಏನಾಗಿದೆ, ಸ್ಟ್ರೆಚ್ ಆಗಿದೆ. ನಾನು ಇಲ್ಲಿ ನಿಮ್ಗೆ ಬಾಟಮ್ ಆಫ್ ದಿ ಮ್ಯಾಪ್ ನಿಮ್ಗೆ ಹಾಕಿ ತೋರಿಸಿದ್ದೆ ಅಲ್ವಾ. ಸೊ ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಸೌತರ್ನ್ ಈಸ್ಟರ್ನ್ ಅಂತ ಹೇಳಿದಲ್ಲ. ಸೊ ಈ ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಏನಾಗಿದೆ, ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಉತ್ತರ ಭಾಗದಿಂದ ಹಿಡಿದ್ಬಿಟ್ಟು ದಕ್ಷಿಣ ಭಾಗದಲ್ಲಿ ಏನಾಗಿದೆ, ಇಲ್ಲಿ ಪ್ರಾರಂಭ ಆಗ್ಬಿಟ್ಟು ಸೌತ್ ಅಲ್ಲಿ ಏನಾಗಿದೆ, ಇಲ್ಲಿ ಸ್ಟಾರ್ಟ್ ಆಗಿದೆ, ಇಲ್ಲಿ ಎಂಡ್ ಆಗಿದೆ. ಎಸ್ ಅಂದ್ರೆ ಮತ್ತೆ ಸೌತ್ ಅನ್ಕೋಬೇಡಿ, ಇದು ಸ್ಟಾರ್ಟ್ ಇದು ಎಂಡ್ ಅಂತ ಹೇಳಿ ತೋರ್ಸೋದಕ್ಕೆ. ಗೊತ್ತಾಯ್ತಾ. ನಾರ್ತ್ ಅಲ್ಲಿ ಗುಜರಾತ್ ಅಲ್ಲಿ ಸ್ಟಾರ್ಟ್ ಆಗ್ಬಿಟ್ಟು ಸೌತ್ ಅಲ್ಲಿ ಕನ್ಯಾಕುಮಾರಿಗೆ ಈ ಒಂದು ಕೋಸ್ಟಲ್ ಪ್ಲೈನ್ಸ್ ಯಾವುದು ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಎಂಡ್ ಆಗಿದೆ. ಗೊತ್ತಾಯ್ತಲ್ವಾ. ನಾರ್ತ್ ಅಲ್ಲಿ ಗುಜರಾತ್, ಸೌತ್ ಅಲ್ಲಿ ಕನ್ಯಾಕುಮಾರಿ. ಇದು ನಿಮ್ಗೆ ಕ್ಲಿಯರ್ ಆಯ್ತು. ಸೊ ನೆಕ್ಸ್ಟ್, ಇಟ್ ಲೈಸ್ ಬಿಟ್ವೀನ್ ವೆಸ್ಟರ್ನ್ ಘಾಟ್ಸ್ ಅಂಡ್ ದಿ ಅರೇಬಿಯನ್ ಸಿ. ಇಟ್ ಲೈಸ್ ಬಿಟ್ವೀನ್ ವೆಸ್ಟರ್ನ್ ಘಾಟ್ಸ್ ಅಂಡ್ ದಿ ಅರೇಬಿಯನ್ ಸಿ ಅಂದ್ರೆ ಪಶ್ಚಿಮ ಘಟ್ಟಗಳು ಮತ್ತೆ ಅರಬ್ಬಿ ಸಮುದ್ರದ ಈ ಮಧ್ಯಭಾಗದಲ್ಲಿ ಏನಿದೆ ಅಲ್ವಾ. ಸೊ ಅಂಡ್ ಸ್ಟ್ರೆಚಸ್ ಫ್ರಮ್ ಗುಜರಾತ್ ಟು ಕೇರಳ. ಸೊ ಪಶ್ಚಿಮ ಘಟ್ಟಗಳು ಮತ್ತೆ ಅರಬ್ಬಿ ಸಮುದ್ರದಿಂದ ಹಿಡಿದ್ಬಿಟ್ಟು ಗುಜರಾತ್ ಟು ಕೇರಳ ಅಂದ್ರೆ ಗುಜರಾತ್ ಟು ಕೇರಳ ಇಲ್ಲಿವರೆಗೂ ಕೂಡ ಈ ಒಂದು ಕೋಸ್ಟಲ್ ಪ್ಲೈನ್ಸ್, ಅಂದ್ರೆ ಯಾವುದು, ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಇಲ್ಲಿವರೆಗೂ ಕೂಡ ಸೇರಿದೆ. ಸೊ ದಿಸ್ ರೀಜನ್ ಇನ್ಕ್ಲೂಡ್ಸ್ ದಿ ಕೋಸ್ಟಲ್ ಏರಿಯಾಸ್ ಆಫ್ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಅಂಡ್ ಕೇರಳ. ಸೊ ಈ ಒಂದು ರೀಜನ್, ಈ ಒಂದು ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಯಾವ್ಯಾವುದು ಸ್ಟೇಟ್ಸ್ ಅನ್ನ ಕವರ್ ಮಾಡಿದೆ, ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ ಅಂಡ್ ಕೇರಳ. ಇವೆಲ್ಲಾನು ಕೂಡ ಈ ಒಂದು ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಅಲ್ಲಿ ಕೇರಳ ಬರುತ್ತೆ, ಗೋವಾ ಸೇರ್ಕೊಳ್ಳುತ್ತೆ, ಕರ್ನಾಟಕ ಸೇರ್ಕೊಳ್ಳುತ್ತೆ, ಮಹಾರಾಷ್ಟ್ರ ಸೇರ್ಕೊಳ್ಳುತ್ತೆ, ಗುಜರಾತ್ ಕೂಡ, ಈ ಸ್ಟೇಟ್ಸ್ ಕೂಡ ಏನು ಈ ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಅಲ್ಲಿ ಕವರ್ ಆಗುತ್ತೆ. ಸೊ ನೆಕ್ಸ್ಟ್, ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಈಸ್ ನ್ಯಾರೋ ಇನ್ ವಿಡ್ತ್ ಕಂಪೇರ್ಡ್ ಟು ಈಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್. ಈ ಒಂದು ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಈಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಗೆ ಕಂಪೇರ್ ಮಾಡಿದ್ರೆ ನ್ಯಾರೋ ವಿಡ್ತ್ ಅಂದ್ರೆ ಕಿರಿದಾಗಿ, ಅಗಲ ಇದೆ ಅಂದ್ರೆ ಚಿಕ್ಕದಾಗಿ ಅಗಲವಾಗಿ ಕಿರಿದಾಗಿದೆ ಅಂತ ಹೇಳಿ. ದ ಅವರೇಜ್ ವಿಡ್ತ್ ಈಸ್ ಅಬೌಟ್ 65 ಕಿಲೋಮೀಟರ್. ದ ಅವರೇಜ್ ವಿಡ್ತ್ ಅಂದ್ರೆ
the western coast can be divided into three main parts. The western coast can be divided into three main parts. ನಾವು ಈಗ ಇಷ್ಟೊತ್ತು ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಈ ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ನಾವು ಮತ್ತೆ ಇದರಲ್ಲಿ 3 ಪಾರ್ಟ್ಸ್ ಅನ್ನ ಡಿವೈಡ್ ಮಾಡ್ತೀವಿ. ಸೊ ಅವು ಯಾವ 3 ಪಾರ್ಟ್ಸ್ ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ವೆಸ್ಟರ್ನ್ ಕೋಸ್ಟಲ್ ಪ್ಲೈನ್ಸ್ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಸಾರಿ ನಿಮ್ಗೆ ಹೇಳ್ಬಿಟ್ಟು ನಾನು ಮತ್ತೆ ದ ವೆಸ್ಟರ್ನ್ ಕೋಸ್ಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 ಪಾರ್ಟ್ಸ್ ಅಂತ ಹೇಳಿದ್ರಲ್ಲ, ಆ 3 ಪಾರ್ಟ್ಸ್ ಯಾವುದು ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅಪ್ ಟು ನಾನು ಎಲ್ಲಿವರೆಗೂ ಮಾಡಿದ್ದೀನಿ, ದ ಮೈನ್ ಪಾರ್ಟ್ಸ್ ಅಂತ ಇದೆಯಲ್ಲ, ಇಲ್ಲಿವರೆಗೂ ನಿಮ್ಗೆ ನಾನು ಹೇಳಿದ್ದೀನಿ ಮಕ್ಕಳ. ಸೊ ಇಲ್ಲಿವರೆಗೂ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದರ ಒಂದು ಮುಂದಿನ ಪಾರ್ಟ್ ಅನ್ನ ನಿಮ್ಗೆ ಮಾಡ್ತೀನಿ. ಥ್ಯಾಂಕ್ ಯು.